ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತು ನಾನೊಂದು ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಹೀರೆಕಾಯಿ ಚಟ್ನಿ. ಚಪಾತಿಗಿರ್ಬೋದು, ಅನ್ನಕ್ಕಿರ್ಬೋದು, ಇಲ್ಲ ದೋಸೆಗೆ, ಅಡೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ನು. ಇವತ್ತು ನಾನು ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಏನು ಯೂಸ್ ಮಾಡಿಲ್ಲ. ಹಾಗೇನೆ ಇದು ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡೋಣ ಹಾಗಿದ್ರೆ ಹೇಗೆ ಮಾಡೋದು ಅಂತ. ಬನ್ನಿ. ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಹೀರೆಕಾಯಿನ ಒಂದು ಅರ್ಧ ತೊಗೊಂಡಿದ್ದೀನಿ ಇಷ್ಟು ದೊಡ್ಡದ್ರಲ್ಲಿ. ಎಳೆದಿದ್ರೆ ಚೆನ್ನಾಗಿರುತ್ತೆ. ಒಂದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಟೊಮ್ಯಾಟೊ, ಜಿಂಜರು, ಬೆಲ್ಲ, ಹುಣಸೆ ಹಣ್ಣು, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ. ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಮತ್ತು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಜೀರಿಗೆ ಮತ್ತು ಕಾಯಿ ತುರಿ. ಇಷ್ಟು ಕೂಡ ನಾನು ಮೆಜರ್ಮೆಂಟ್ ಇಲ್ಲಿ ಹಾಕಿದ್ದೀನಿ ಎಷ್ಟೆಷ್ಟು ತೊಗೊಳ್ಬೇಕಂತ. ಇದಿಷ್ಟು ಕೂಡ ನಾನು ತೊಗೊಂಡಿದ್ದೀನಿ. ಈಗ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಎಣ್ಣೆ ಕಾದ್ಮೇಲೆ ಒಂದು ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ನಾವು ತೊಗರಿಬೇಳೆ ಹಾಕಬೇಕು. ತೊಗರಿಬೇಳೆ ಇದಕ್ಕೆ ಚೆನ್ನಾಗಿರುತ್ತೆ. ಕಡಲೆಬೇಳೆಲಿ ಕೂಡ ಮಾಡ್ಬೋದು, ಮತ್ತು ಉದ್ದಿನಬೇಳೆ ಹಾಕು ಕೂಡ ಈ ಚಟ್ನಿ ಮಾಡ್ತಾರೆ. ಆದರೆ ಇವತ್ತು ನಾನು ತೊಗರಿಬೇಳೆ ಹಾಕಿ ಮಾಡ್ತಾ ಇದ್ದೀನಿ. ಇದ್ರ ಟೇಸ್ಟೇ ಒಂಥರ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಒಂದ್ಸತಿ ಈ ಥರ ನೀವು ಕೂಡ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆಲ್ಲ. ಸೊ ಇದನ್ನು ತೊಗರಿಬೇಳೆನ ಕೆಂಪಗಾಗೋ ತನಕ ಹುರ್ಕೋಬೇಕು. ಇದು ಒಂದು 2 ನಿಮಿಷ ಹಿಡಿಯುತ್ತೆ. ಸ್ವಲ್ಪ ಕೆಂಪಗೆ ಆದಮೇಲೆ ನಾನೀಗ ಹೀರೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹೀರೆಕಾಯಿನ ಒಂದು 2 ನಿಮಿಷ ಬಾಡಿಸಿದ್ಮೇಲೆ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗೋಣ. ಟೊಮ್ಯಾಟೊ ಮತ್ತು ಒಣಮೆಣ್ಸಿನ್ಕಾಯಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೋಬೋದು. ಹುಣಸೆ ಹಣ್ಣು, ಶುಂಠಿ 1.5 ಇಂಚಷ್ಟು ತೊಗೊಂಡಿದ್ದೀನಿ ನಾನು. ಆಮೇಲೆ ಕರ್ಬೇವಿನ ಸೊಪ್ಪು. ಇದಿಷ್ಟು ಕೂಡ ಚೆನ್ನಾಗಿ ಫ್ರೈ ಆಗೋ ತನಕ, ಮೆತ್ತಗಾಗೋ ತನಕ ಹುರಿಬೇಕು. ಇದು ಬೇಗ ಮೆತ್ತಗಾಗಲಿ ಅಂತ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಇದು ಹೀರೆಕಾಯಿ ಬೇಗ ಬೆಂದ್ಬಿಡುತ್ತೆ, ಹೀರೆಕಾಯಿ ಮತ್ತು ಟೊಮ್ಯಾಟೊ. ಇದು ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ನಾವು ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ. ಮಿಕ್ಕಿದ್ದು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ನೀವು ಒಣಮೆಣ್ಸಿನ್ಕಾಯಿ ಬೇಡ ಅಂದರೂ ಕೂಡ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಇದಕ್ಕೆ. ಬಟ್ ಇದು ಒಣಮೆಣ್ಸಿನ್ಕಾಯಿ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಹಾಕಿದ್ದೀನಿ ನಾನಿವಾಗ. ಇದ್ರ ಜೊತೆಗೆ ಬೆಲ್ಲ. ಇದಿಷ್ಟನ್ನು ಕೂಡ ಈಗ ಆಗಿದೆ. ಇವಾಗ ಅದ್ರ ಜೊತೆಗೆ ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ ನಾನು. ಇದಿಷ್ಟು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಇದು ಇವಾಗ ಮಿಕ್ಸಿಗೆ ಹಾಕಬೇಕು. ಇದನ್ನು ತುಂಬ ನೈಸಾಗಿ ರುಬ್ಬಾರ್ದು. ಸ್ವಲ್ಪ ತರಿ ತರಿ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನೀರೆಲ್ಲ ಬೇಡ, ಹಾಗೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಚಟ್ನಿ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ ಇದು. ಬೇಕಾದರೆ ದೋಸೆಗೆ ಅಂತಂದರೆ ಬೇಕಾದ್ರೆ ಒಂಚೂರು ನೀರು ಹಾಕ್ಕೋಬೋದು. ಇದಕ್ಕೆ ಬೇಕಂದರೆ ಒಗ್ಗರಣೆ ಹಾಕ್ಬೋದು. ನಾನೇನು ಒಗ್ಗರಣೆ ಹಾಕಿಲ್ಲ, ಯಾಕೆ ಅಂತಂದರೆ ಇದು ಆಲ್ರೆಡಿ ನಾನು ಒಗ್ಗರಣೆ ಎಣ್ಣೆ ಹಾಕಿ ಮಾಡಿರೋದ್ರಿಂದ. ಸೊ ಇದು ಅನ್ನಕ್ಕೆ, ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಕಲ್ಸ್ಕೊಂಡು ತಿನ್ನೋಕ್ಕೆ. ಸೊ ನಿಮಗೆ ಬೇಕಂದರೆ ಎಕ್ಸ್ಟ್ರಾ ಒಗ್ಗರಣೆ ಹಾಕೋಬೋದು. ಸೊ ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.